ವೀಕ್ಷಕರೇ, ವಿಷನ್ ಬ್ರಾಡ್ಕಾಸ್ಟರ್ಸ್ ಅಂಡ್ ಪಬ್ಲಿಷರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತುತಪಡಿಸುವ ವಾಹಿನಿ ಸಾನ್ ಟಿವಿ. ನಾಡಿನ ದೇಶ ವಿದೇಶಗಳ ಹವಾಮಾನ ವರದಿ, ಕ್ರೀಡಾ ಸುದ್ದಿಗಳು, ಸ್ಥಾನಿಕ ಸುದ್ದಿಗಳು, ವಿಶೇಷ ಸಂಚಿಕೆಗಳು, ರಾಜಕೀಯ ವಾಸ್ತವಿಕತೆ, ವಿಶೇಷಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ. ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಬೆಳಗಿನ ಜಾವದ ಒಂದು ಸುದ್ದಿ ಸಂಚಿಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಚಿಕ್ಕೋಡಿ ನಗರದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ, ಪುರಸಭೆ, ಕಾರ್ಮಿಕ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಆರಕ್ಷಣಾ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲ ಕಾರ್ಮಿಕರಿಗೆ ತಿಳುವಳಿಕೆ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ಥಳ ದಿವಾಣಿ ನ್ಯಾಯಾಲಯಗಳ ಆವರಣ ಚಿಕ್ಕೋಡಿ. ಇವರು ಚಾಲನೆ ನೀಡಿದರು. ಮಾನ್ಯ ಶ್ರೀ ಕಾವೇರಿ ಗೌರವಾನ್ವಿತ 7ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೆಳಗಾವಿ ಇವರು ಸಹ ಹಾಜರಿದ್ದರು. ಶ್ರೀ ಹರೀಶ್ ರಂಗನಗೌಡ ಪಾಟೀಲ್ ಗೌರವಾನ್ವಿತ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ಸಹ ಭಾಗಿಯಾಗಿದ್ದರು. ಮುಖ್ಯ ಅತಿಥಿಗಳು ಶ್ರೀಮತಿ ತೃಪ್ತಿ ಧರಣೆ ಗೌರವಾನ್ವಿತ 1ನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು ಚಿಕ್ಕೋಡಿ, ಶ್ರೀ SR ವಾಲಿ ಮಾನ್ಯ ಕಾರ್ಯದರ್ಶಿಗಳು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ, ಶ್ರೀ ಸಂತೋಷ್ ಕಾಂಬ್ಳೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳು ಚಿಕ್ಕೋಡಿ, ಕುಮಾರಿ ಜ್ಯೋತಿ ಕಾಂತಿ ಮಾನ್ಯ ಯೋಜನಾ ನಿರ್ದೇಶಕರು ಜಿಲ್ಲಾ ಬಾಲ ಕಾರ್ಮಿಕ ಬೆಳಗಾವಿ, ಶ್ರೀ ಪ್ರತಾಪ್ ಮಾನ್ಯ ಕಾರ್ಮಿಕ ನಿರೀಕ್ಷಕರು ಚಿಕ್ಕೋಡಿ, ಶ್ರೀಮತಿ ಅನ್ನಪೂರ್ಣ ಚೌಗ್ಲಾ ಮಾನ್ಯ ಮಹಿಳಾ ಪ್ರತಿನಿಧಿಗಳು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹಾಗೂ ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಘಟಕವಾಗಿದ್ದರು. ಸದರಿ ಕಾರ್ಯಕ್ರಮದ ಕುರಿತು ಒಂದು ವಿಡಿಯೋ ಕ್ಲಿಪ್ ಅನ್ನು ಹಾಕ್ತೀನಿ ನೋಡಿ. Dr. Kolhapuri presents Tejagyana Advanced Electro Homeo and Capping Care Center. We treat hair problems, piles, stomach related problems, sugar, BP, hyperacidity, urinary stones, weight loss, back pain in electro homeo methods. For more information, Dr. A.B. Kolhapuri, Adisolawadi, Station, Radhanagari, District Kolhapur. Contact number 9421841007. ಎಲ್ಲರೂ ಇದೊಂದು ಪ್ಯಾನ್ ಇಂಡಿಯಾ ರೆಸ್ಟೋರೆಂಟ್ ರಿಹ್ಯಾಬಿಲಿಟೇಷನ್ ಕ್ಯಾಂಪೇನ್ ಅಂಗವಾಗಿ ಬಾಲಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ತಿದ್ದುಪಡಿ 2016 ಕುರಿತು ಒಂದು ಕ್ಯಾಂಪೇನನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಉದ್ದೇಶ ಏನು ಅಂತಂದರೆ ಎಲ್ಲ ಮಕ್ಕಳು 18 ವರ್ಷಕ್ಕಿಂತಲೂ ಕಡಿಮೆ ಇದ್ದಂಥ ಎಲ್ಲ ಮಕ್ಕಳು ಸಹಿತ ಶಾಲೆಗೆ ಹೋಗಬೇಕು. ಸೊ ದೇರ್ ಇಸ್ ಅ ಲಾ ದಟ್ ಅಡೋಲಸೆನ್ಸ್ ಅಂದರೆ ಅಬೌವ್ 14 to 18 ಇಯರ್ಸ್ ಇದ್ದವರು ಒಂದು ಹೆಜಾರ್ಡಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬಾರ್ದು ಅನ್ನೋದು ಒಂದೇ ಒಂದು ಕಾಯ್ದೆಯಲ್ಲಿ ಇರೋ ಕಾರಣ 14 to 18 ಕೂಡ ನಾವು ಮಕ್ಕಳನ್ನು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದಂಥ ಕೆಲಸವನ್ನು ನಾವು ನೋಡ್ತೀವಿ. ಯಾವ ಸಮಾಜದಲ್ಲಿ ವೃದ್ಧರು, ವಯೋವೃದ್ಧರು ಮತ್ತು ಸಣ್ಣ ಮಕ್ಕಳು ಕೆಲಸ ಮಾಡಿ ತಮ್ಮ ಹೊಟ್ಟೆ ತುಂಬಿಸ್ಕೋತಾರಂತಂದರೆ ಅದರಷ್ಟು ಏನು ದುರಾದೃಷ್ಟ ಸಮಾಜ ಯಾವುದೂ ಅಲ್ಲ. ಅದಕ್ಕೆ ಈ ಮಕ್ಕಳ ಒಂದು ರಕ್ಷಣೆ, ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಈ ಒಂದೇ ಲೇಬರ್ ಡಿಪಾರ್ಟ್ಮೆಂಟ್ ಅಷ್ಟೇ ಇರ್ಬೋದು ಅಥವಾ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಷ್ಟೇ ಇರ್ಬೋದು, ಅವ್ರದ್ದಷ್ಟೇ ಅಲ್ಲ. ಆದ ಕಾರಣ ಇದೆಲ್ಲರದು ಮಕ್ಕಳ ಜವಾಬ್ದಾರಿ ಅನ್ನೋದು ಎಲ್ಲರದು. ಆಮೇಲೆ ಈ ಕುರಿತಂತೆ ಸರ್ಕಾರದವರು, ಕೇಂದ್ರ ಸರ್ಕಾರದವರಾಗಲಿ ರಾಜ್ಯ ಸರ್ಕಾರದವರಾಗಲಿ ಚೈಲ್ಡ್ ಲೈನ್ ಜೊತೆಗೆ ಒಂದು MOU ಮಾಡ್ಕೊಂಡಿದ್ದಾರೆ. ಆ ಚೈಲ್ಡ್ ಲೈನ್ ನಂಬರ್ 1098 ಅನ್ನೋದೊಂದು ಹೆಲ್ಪ್ಲೈನ್ ಟೋಲ್ ಫ್ರೀ ನಂಬರ್ ಇದೆ. ಅಲ್ಲಿಗೆ ಯಾರು ಕಾಲ್ ಮಾಡ್ತೀರಾ ಅಂತೇಳಿ ಕೇಳೋದು ಇಲ್ಲ, ಅವರು ಗೌಪ್ಯತೆ ಕೂಡ ಕಾಪಾಡ್ತಾರೆ. ಸೊ ಎಲ್ಲಾದರೂ ಬಾಲ ಕಾರ್ಮಿಕರನ್ನು ಕಂಡಿದ್ದಲ್ಲಿ ಅಥವಾ ಒಂದು ರ್ಯಾಟ್ ಪಿಕರ್ಸ್ ಇರ್ತಾರೆ, ಚಿಂದಿ ಎಲ್ಲ ಎತ್ತಾ ಇರ್ತಾರೆ, ಅಥವಾ ಜಾತ್ರೆಗಳಲ್ಲಿ ಬಲೂನ್ ಮಾರೋದಾಗಲಿ, ಆಟಿಕೆ ಸಾಮಾನು ಮಾರೋದಾಗಲಿ, ಅಥವಾ ಹೋಟೆಲಲ್ಲಿ ಕೆಲಸ ಮಾಡೋದಾಗಲಿ, ಆ ರೀತಿ ಯಾರಾದರೂ ಸಾರ್ವಜನಿಕರು ಕಂಡಲ್ಲಿ ದಯವಿಟ್ಟು 1098
1098 ಇದಕ್ಕೆ ಕಾಲ್ ಮಾಡ್ಬೋದು. ಅಥವಾ ಪೊಲೀಸ್ ಹೆಲ್ಪ್ಲೈನ್ ಕೂಡ ಇದ್ರ ಜೊತೆ ಟ್ಯಾಗ್ ಆಗಿದೆ 112 ಅಂತೇಳಿ 112 ಇದಕ್ಕೆ ನೀವು ಕರೆ ಮಾಡಿದರೆ ಪೊಲೀಸರು ಮತ್ತು ಈ ಚೈಲ್ಡ್ ಲೈನ್ದವರು ಆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ತಿಳಿಸ್ತಾರೆ. ಅವರು ಬಂದು ಆ ಮಕ್ಕಳನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳುತ್ತಾ ಈ ಮಕ್ಕಳ ಸಂರಕ್ಷಣೆಗೆ ಎಲ್ಲರ ಜವಾಬ್ದಾರಿ. ದಯವಿಟ್ಟು ಅದನ್ನು ಸರಿಯಾಗಿ ನಿಭಾಯಿಸಿ ಅಂತ ಕೇಳ್ಕೊಳ್ತೀನಿ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.